ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಬಾಗ್ಲ ಕಸನೆಲ್ಲ ಗುಡಿಸಿ ನೀರಾಕ್ತೆ. ನಮ್ಮಪ್ಪ ನಮ್ಮ ಮನೇಲಿ ಬಿಟ್ಟಿದ್ ಸೀಬೆ ಹಣ್ಣುಗಳನ್ನ ಕಿತ್ತು ಮನೆಗ್ ಸ್ವಲ್ಪ ಮಡಗಿ ಅವ್ರ ಸ್ಟೂಡೆಂಟ್ಸ್ ಗಳಿಗೆ ಅಂತ ಇನ್ ಸ್ವಲ್ಪ ಸೀಬೆ ಹಣ್ಣುಗಳನ್ನೆಲ್ಲ ಎತ್ಕೊಂಡು ಸ್ಕೂಲ್ಗೆ ಹೋದ್ರು. ಈ ತರ ತಮ್ಮ ಮಕ್ಕಳು ತಿನ್ನೋದಷ್ಟೇ ಅಲ್ಲದೆ ತಮ್ಮ ಸ್ಟೂಡೆಂಟ್ಸ್ ಗಳು ತಿನ್ಲಿ ಅನ್ನೋ ಮನೋಭಾವ ಇರೋ ಟೀಚರ್ಸ್ ಗಳು ಯಾರಿಗೆಲ್ಲ ಸಿಕ್ಕಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ನಾನು ABC ಜ್ಯೂಸ್ ಕುಡಿದು ಮಕ್ಳಿಗೆಲ್ಲ ಪೆಡಿಗ್ರಿ ಕೊಟ್ಟೆ. ಅವ್ರಿಗೆಲ್ಲ ತಿಂಡಿ ಕೊಟ್ಟಾದ್ಮೇಲೆ ಬೋಲುಗೆ ವಾಕಿಂಗ್ ಮಾಡಿಸ್ದೆ. ಅದಾದ್ಮೇಲೆ ನಾನು ತಿಂಡಿ ಮಾಡಕ್ಕೆ ಅಂತ ಬಂದೆ. ತಿಂಡಿಗೆ ಇವತ್ತು ಒಳ್ಳೆ ಬೆಣ್ಣೆ ದೋಸೆ ಜೊತೆಗೆ ಚಟ್ನಿ ಮತ್ತೆ ತುಪ್ಪ ಹಾಕೊಂಡು ತಿಂದೆ. ಎಂತ ಕಾಂಬಿನೇಷನ್ ಅಂತೀರಾ. ಅದಾದ್ಮೇಲೆ ತಲೆಗೆ ಹಾಕೋ ಎಣ್ಣೆ ಖಾಲಿ ಆಗಿತ್ತು ಅಂತ ಎಣ್ಣೆ ಕಾಯಿಸಿಟ್ಟೆ. ಎಲ್ಲ ಕೆಲಸ ಮಾಡಿ ಹಿಂಗೆ ಸೋಫಾ ಮೇಲೆ ಕೂತಿರುವಾಗ ಇದ್ದಕ್ಕಿದ್ದಂಗೆ ನಮ್ ಬುಕ್ಲ ಬಂದು ನನ್ ಪಕ್ಕದಾಗ ಕೂತ್ಕೊಂಡ. ಬಂದ್ ಕೂತ್ಕೊಂಡ್ ಸೀದಾ ನಿದ್ದೆಗ್ ಜಾರ್ದ. ನಮ್ ಬ್ರೂನೋಗೆ ನಾನ್ ವಿಡಿಯೋ ಮಾಡ್ತಿದ್ರೆ ಫೋಟೋದಾಗಿದ್ರೆ ಪಟ್ ಅಂತ ಗೊತ್ತಾಗ್ಬಿಡ್ತದೆ. ಅವಾಗ ಒಂದು ಆಟಿಟ್ಯೂಡ್ ಸ್ಟಾರ್ಟ್ ಆಯ್ತದೆ. ಮುಖ ತಿರುಗಿಸ್ಕೊಂಡು ದೊಡ್ಡ ಸೆಲೆಬ್ರಿಟಿ ತರ ಆಡ್ತಾನೆ. ಇನ್ನ ಮಧ್ಯಾಹ್ನಕ್ಕೆ ಮಕ್ಳು ಊಟ ಮಾಡಿಸಿ ನಾನು ಮೊಸರನ್ನ ಮತ್ತೆ ಕ್ಯಾರೆಟ್ ಪಲ್ಯ ತಿಂದೆ. ಸಂಜೆ ಅಷ್ಟೊಳಗೆ ನೀರ್ ಬಂತು ಅಂತ ಮನೆಗೆಲ್ಲ ನೀರ್ ಹಿಡ್ದು ನಮ್ಮ ಮಕ್ಳದು ಊಟ ಮಾಡೋ ಬಟ್ಲನ್ನೆಲ್ಲ ನೀಟಾಗಿ ತೊಳ್ದಿಟ್ಟೆ. ಅದಾದ್ಮೇಲೆ ಗಿಡಗಳಿಗೆ ಚೆನ್ನಾಗಿ ನೀರ್ ಕುಡ್ಸದ ಅಂತ ಹೋದೆ. ಗ್ಯಾಪ್ ಅಲ್ಲಿ ಸೊಳ್ಳೆಗಳು ನನ್ ರಕ್ತನ ಚೆನ್ನಾಗಿ ಕುಡ್ದು. ಮನೆ ಸುತ್ತ ಹಸಿರು ಜಾಸ್ತಿ ಅಲ್ವಾ, ಅದಕ್ಕೆ ಸೊಳ್ಳೆನೂ ಭಯಂಕರ ಇದಾವೆ. ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಬಂದು ಕಾರ್ಕಾರವಾಗಿ ಚುರ್ಮುರಿ ಮಾಡ್ಕೊಂಡು ಚುರ್ಮುರಿ ತಿನ್ಕೊಂಡು ಈ ಮೂವಿ ನೋಡಿದೆ. ಚೆನ್ನಾಗಿತ್ತು. ಇನ್ನ ರಾತ್ರಿ ಊಟಕ್ಕೆ ನೆನ್ನೆ ಬಸಂಬ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಬಜ್ಜಿ ತಿನ್ಕೊಂಡು ಮಕ್ಳಿಗೂ ಊಟ ಮಾಡಿಸಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.